ಹಾಯ್ ಫ್ರೆಂಡ್ಸ್, ನಮಸ್ತೆ. ಏನಪ್ಪ ವಿಷಯ ಅಂದರೆ, ನೀವು ಹೊಸ್ದಾಗಿ ಕುರಿ ಸಾಕಾಣಿಕೆ, ಟಗರು ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀರಲ್ಲ, ಹೊಸ್ದಾಗಿ ನೀವು ಇಂಜೆಕ್ಷನ್ ಮಾಡೋದು ಯಾವ ಥರ ಅಂತ ಹೇಳ್ತೀವಿ ಫ್ರೆಂಡ್ಸ್. ಏನಾರು 2 ಇಂಜೆಕ್ಷನ್ ಇತ್ತಂದರೆ ಇದೇ ಇಲ್ಲ. ಈ ಕಡೆಲಿದ್ದ ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಕಡೆಲಿದ್ದ ಒಂದು ಮೂರಿಂದ ಒಂದು 4 ಬಟ್ಟು ಬಿಟ್ಟು ಈ ಕಡೆ ಮಾಡಿದರೆ ನಡೀತೆ ಫ್ರೆಂಡ್ಸ್. ಈ ಜಾಗದಲ್ಲಿ ಮಾಡಿದರೆ ಏನು ಗಂಟಾಗಲ್ಲ ಫ್ರೆಂಡ್ಸ್. 2 ಇತ್ತಂದರೆ ಈ ಕಡೆ ಒಂದು ಮಾಡಿದರೆ ನಡೀತೆ ಫ್ರೆಂಡ್ಸ್. 3 ಇತ್ತಂದರೆ ಈ ಕಡೆ ಡೈರೆಕ್ಟ್ ಇಲ್ಲಿ ಮಾಡ್ಬಿಡ್ದು ಫ್ರೆಂಡ್ಸ್. ಇಲ್ಲಿ ಮಾಡಿದರೆ ನಡೀತೆ ಫ್ರೆಂಡ್ಸ್. ನೋಡಿ ಕ್ಲಿಯರಾಗಿ. ಇವಾಗ ಎರಡು ಇಂಜೆಕ್ಷನ್ ಇದೆ. ಇವಾಗ 2 ಈ ಕಡೆ ಒಂದು ಆ ಕಡೆ ಒಂದೇ ಮಾಡ್ತೀವಿ ಫ್ರೆಂಡ್ಸ್. ಇಬ್ಬರು ಇರಬೇಕಾಗ್ತದೆ. ಇಬ್ಬರು ಇತ್ತಂದರೆ ನಡೀತೆ ಫ್ರೆಂಡ್ಸ್. ನೋಡಿ, ಇದಿದೆ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ತಿಕ್ಕಿದರೆ ಏನಾಗಲ್ಲ ಫ್ರೆಂಡ್ಸ್. ಈಗ ಯಾವುದೇ ಕಾರಣಕ್ಕಾಗಿ ಯಾವುದೇ ಡಾಕ್ಟ್ರ್ ಇರೋಲ್ಲ ಫ್ರೆಂಡ್ಸ್. 10 ಗಂಟೆಗೆ ಯಾರು ಡಾಕ್ಟ್ರ್ ಇರೋಲ್ಲ. ರಾತ್ರಿ ಅಕಸ್ಮಾತ್ ಯಾವುದೇ ಆರಾಮಿಲ್ಲ ಅಂದರೆ ನಾವು ಮಾಡ್ಕೊಂಡ್ರೆ ಏನಾಗಲ್ಲ ಫ್ರೆಂಡ್ಸ್. ಮತ್ತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಡಾಕ್ಟ್ರ್ ಇರೋಲ್ಲ 10 ಗಂಟೆಲಿ. ಆ ಕಡೆ ಒಂದು ಈ ಕಡೆ ಒಂದು ಮಾಡಿದರೆ ಈಗ ಮತ್ತೆ ಡಾಕ್ಟ್ರ್ ಇರೋಲ್ಲ ಫ್ರೆಂಡ್ಸ್. ನಾವೇ ಮಾಡ್ಕೋಬೇಕಾಗುತ್ತೆ. ಏನಿರಲ್ಲ ಫ್ರೆಂಡ್ಸ್. ಅದು ಈ ಥರ ತಿಕ್ಕಬೇಕು ಫ್ರೆಂಡ್ಸ್. ಈ ಥರ ತಿಕ್ಕಿದರೆ ಗಂಟಾಗಲ್ಲ. ಆರಾಮಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮಾಡ್ಕೊಂಡ್ರೆ ಗುಣ ಆಗುತ್ತೆ. ಈ ಥರ ಇದೆ. ಸಿಗೋಣ ಫ್ರೆಂಡ್ಸ್. ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.